ದಿನಾಂಕ 17/4/2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಹೇಳಬೇಕಂದ್ರೆ ಏಪ್ರಿಲ್ 17 ಅಂತಾರಾಷ್ಟ್ರೀಯ ಹಿಮೋಫಿಲಿಯಾ ದಿನವನ್ನಾಗಿ ಆಚರಿಸಲಾಯಿತು. 2019ನೇ ಸಾಲಿನ ಹಿಮೋಫಿಲಿಯಾ ದಿನದ ಥೀಮ್ ಏನಾಗಿತ್ತೆಂದರೆ ರೀಚಿಂಗ್ ಔಟ್ ದ ಫಸ್ಟ್ ಸ್ಟೆಪ್ ಟು ಕೇರ್ ಇದಾಗಿತ್ತು. ಹಾಗೆ ಅಂತಾರಾಷ್ಟ್ರೀಯ ಹಿಮೋಫಿಲಿಯಾ ದಿನದ ಹಿನ್ನೆಲೆ ಏನೆಂದರೆ ವರ್ಲ್ಡ್ ಫೆಡರೇಷನ್ ಆಫ್ ಹಿಮೋಫಿಲಿಯಾದ ಸಂಸ್ಥಾಪಕರಾದ ಫ್ರಾಂಕ್ ಸ್ನೇಬಲ್ ಸ್ಮರಣಾರ್ಥ 1989ರಲ್ಲಿ ಮೊದಲ ಬಾರಿಗೆ ಈ ಜಾಗೃತಿ ದಿನಾಚರಣೆಯನ್ನು ಆಚರಿಸಲ್ಪಟ್ಟಿತು. ಹಾಗೆ ಹಿಮೋಫಿಲಿಯಾ ಕಾಯಿಲೆ ಕುರಿತಾಗಿ ಅದರ ಲಕ್ಷಣ ಕುರಿತಾಗಿ ಹೇಳಬೇಕಂದ್ರೆ ಹಿಮೋಫಿಲಿಯಾದಲ್ಲಿ ಗಾಯದಿಂದ ರಕ್ತ ಸೋರುವಿಕೆ ನಿಲ್ಲದೆ ಇರುವುದು, ಹೆಪ್ಪುಗಟ್ಟದೇ ಇರುವ ಪರಿಸ್ಥಿತಿ, ಅಂದರೆ ರಕ್ತವನ್ನು ಹೆಪ್ಪುಗಟ್ಟಿಸಲು ಬೇಕಾದ ಪ್ರೋಟೀನ್ಗಳ ಕೊರತೆ ಇರುವಂತಹ ವಿರಳ ಕಾಯಿಲೆ ಇದಾಗಿದೆ. ಶ್ರೀ ಸಿಟಿ ಆಂಧ್ರಪ್ರದೇಶ್ ಈ ಒಂದು ಸ್ಥಳದಲ್ಲಿ ಅಲ್ಯೂಮಿನಿಯಂ ಕೈಗಾರಿಕೆಯನ್ನು ಸ್ಥಾಪಿಸಲು ಜಪಾನ್ ಮೂಲದ ಡೈಕಿ ಸಂಸ್ಥೆಯು ನಿರ್ಧರಿಸಿದೆ. ಏಪ್ರಿಲ್ 11 ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಸೊ 2019ನೇ ಸಾಲಿನ ನ್ಯಾಷನಲ್ ಸೇಫ್ ಮದರ್ಹುಡ್ ಡೇದ ಥೀಮ್ ಏನಾಗಿತ್ತೆಂದರೆ ಮಿಡ್ ವೈಫ್ಸ್ ಫಾರ್ ಮದರ್. ಹಾಗೆ ಈ ದಿನವನ್ನು ಆಚರಿಸಲು ಹಿನ್ನೆಲೆ ಏನೆಂದರೆ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಮಹಿಳಾ ಮತ್ತು ಪ್ರಸೂತಿಯ ಸೌಲಭ್ಯಗಳ ಸರಿಯಾದ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಈ ಒಂದು ದಿನದ ವಿಶೇಷತೆಯನ್ನು ಹೊಂದಿದೆ. ಬಿಬು ಕಲ್ಯಾಣ್ ನಾಯಕ್ ಇವರು ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಹೆಲ್ತ್ ಆ್ಯಂಡ್ ಸೇಫ್ಟಿ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು ಮೂಲತಃ ಒಡಿಸ್ಸಾದ ಭುವನೇಶ್ವರದವರಾಗಿದ್ದಾರೆ. ಏಪ್ರಿಲ್ 17 ಮಹಾವೀರ್ ಜಯಂತಿ ಕೂಡ ಇದೆ. ಸೊ ವರ್ಧಮಾನ ಮಹಾವೀರ ಅವರ ಕುರಿತಾಗಿ ಹೇಳಬೇಕಂದ್ರೆ ವರ್ಧಮಾನ ಮಹಾವೀರನ ಜನನ ಆಗಿದ್ದು ಕ್ರಿಸ್ತಪೂರ್ವ 599ರಲ್ಲಿ. ಈತನ ಸಂಕೇತ ಸಿಂಹ. ವರ್ಧಮಾನ ಮಹಾವೀರನು ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಜನಿಸಿದನು. ಜೈನ ಧರ್ಮದ 24ನೆಯ ತೀರ್ಥಂಕರು ಇವರಾಗಿದ್ದಾರೆ. ಇವರು ತಮ್ಮ 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವ್ಪುರಿ ಎಂಬಲ್ಲಿ ಕ್ರಿಸ್ತಪೂರ್ವ 527ರಲ್ಲಿ ನಿರ್ಮಾಣ ಹೊಂದಿದರು. ಮಿತಾಲಿ ರಾಜ್ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ. ಸೊ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಮಿತಾಲಿ ರಾಜ್ ಅವರು ಬೀದಿ ಬದಿಯ ಮಕ್ಕಳಿಗಾಗಿ ಆಯೋಜಿಸಲಾಗುವ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಪಾಲ್ಗೊಳ್ಳುವ ಭಾರತ ತಂಡದ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. 2019ನೇ ಸಾಲಿನ ಪುಲಿಟ್ಜರ್ ಪ್ರಶಸ್ತಿ ಪ್ರಕಟಗೊಂಡಿದೆ. ಸೊ ಯಾವ ವಿಭಾಗಕ್ಕೆ ಈ ಪ್ರಶಸ್ತಿ ದೊರೆಯುತ್ತೆ ಅಂದರೆ ಪತ್ರಿಕೋದ್ಯಮ ವಿಭಾಗಕ್ಕೆ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ಈ 2019ನೇ ಸಾಲಿನ ಪುಲಿಟ್ಜರ್ ಪ್ರಶಸ್ತಿಗೆ ಭಾಜನರಾದವರು ದಿ ನ್ಯೂಯಾರ್ಕ್ ಟೈಮ್ಸ್ ಮತ್ತು ದಿ ವಾಲ್ ಸ್ಟ್ರೀಟ್ ಜರ್ನಲ್. ದಿ ನ್ಯೂಯಾರ್ಕ್ ಟೈಮ್ಸ್ ಮತ್ತು ದಿ ವಾಲ್ ಸ್ಟ್ರೀಟ್ ಜರ್ನಲ್. ಇದಕ್ಕೆ ಕಾರಣ ಏನೆಂದರೆ USA 2016ರ ಅಧ್ಯಕ್ಷೀಯ ಚುನಾವಣೆಯ ವೇಳೆ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಕುಟುಂಬದ ಕುರಿತು ಪ್ರತ್ಯೇಕವಾಗಿ ತನಿಖೆ ನಡೆಸಿದ ಪತ್ರಿಕೋದ್ಯಮ ಇಲಾಖೆ ಇದಾಗಿದೆ. ಹಾಗೆ ಪುಲಿಟ್ಜರ್ ಪ್ರಶಸ್ತಿ ಕುರಿತಾಗಿ ಹೇಳಬೇಕಂದ್ರೆ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಅಂದರೆ ಕೊಲಂಬಿಯಾ ವಿಶ್ವವಿದ್ಯಾಲಯ, ದೇಶ ಅಮೆರಿಕ. ಪುಲಿಟ್ಜರ್ ಪ್ರಶಸ್ತಿ ಪ್ರಾರಂಭವಾಗಿದ್ದು 1917ರಲ್ಲಿ. ಹಾಗೆ ಈ ಪ್ರಶಸ್ತಿಯನ್ನು ವಾರ್ತಾಪತ್ರಿಕೆ, ಅಂತರ್ಜಾಲ, ಪತ್ರಿಕೋದ್ಯಮ, ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಒಟ್ಟಾರೆ 21 ವಿಷಯಗಳಲ್ಲಿ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಕೊನೆಯ ಸ್ಫೂರ್ತಿದಾಯಕ ಮಾತು ಅಂದರೆ ನಮ್ಮ ದೃಷ್ಟಿ ಆಕಾಶದಲ್ಲೇ ನೆಟ್ಟಿರಲಿ ತಪ್ಪಿಲ್ಲ, ಆದರೆ ಕಾಲು ಮಾತ್ರ ಭದ್ರವಾಗಿ ನೆಲದಲ್ಲೇ ಊರಿರಲಿ, ಬುನಾದಿ ಗಟ್ಟಿ ಇದ್ದಷ್ಟು ಕ್ಷೇಮ. ಹಾಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವರ ಫೋನ್ ನಂಬರ್ 9035269085. ಸೊ ಇದಿಷ್ಟು ದಿನಾಂಕ 16 ಮತ್ತು ದಿನಾಂಕ 17ರ ಪ್ರಚಲಿತ ವಿದ್ಯಮಾನಗಳ ಕುರಿತಾದ ಮಾಹಿತಿಯಾಗಿದೆ.